ನಮಸ್ಕಾರ ಎಲ್ಲರಿಗೂ. ನೀವು ನನ್ನ ಲಾಸ್ಟ್ ವ್ಲಾಗ್ನ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ನನ್ನ ಫ್ರೆಂಡ್ ದಿವ್ಯಾ ಬಂದಿದ್ದು. ಸೊ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗೋದು, ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು 2-3 ಜಾಗಕ್ಕಾದರೂ ಕರ್ಕೊಂಡು ಹೋಗೋಣ ಅಂದ್ಕೊಂಡು ನಾನು ನನ್ನ ಫ್ರೆಂಡಿಗೆ ಹೇಳಿದೆ. ಒಂದು ಕಾರ್ ತೊಗೊಂಬಂದ. ಬೆಳಗ್ಗೆ 3:30ಗೆ ಎದ್ದು ನಾವು ರೆಡಿಯಾಗಿ 5:15ಗೆಲ್ಲ ನಾವು ತಲುಪಬೇಕಾಗಿರೋ ಜಾಗನ ತಲುಪಿದ್ವಿ. ಎಲ್ಲಿಗೆ ಬಂದ್ವಿ ನೋಡಿ, ಬೆಳಗ್ಗೆ 5:15ಗೆ ಎಷ್ಟು ಜನ ಇದ್ದಾರೆ. ಸೊ ನಾವು ಬಂದು ಆಮೇಲೆ ಅಲ್ಲಿ ಟಿಕೆಟ್ ತೊಗೊಬೇಕು. ಒಬ್ಬರೊಬ್ರಿಗೆ 20 ರೂಪೀಸ್, ಪಾರ್ಕಿಂಗ್ ಏನಾದರೂ ಇದ್ದರೆ 60 ರೂಪೀಸ್. ಟಿಕೆಟ್ ತೊಗೊಂಡು ಮುಂದೆ ಹೋದ್ವಿ. ಬೆಳಗ್ಗೆನೇ ಹೋಗಿದ್ವಲ್ಲ, ಅದಕ್ಕೆ ಅಷ್ಟೊಂದು ಬೆಳಕಿಲ್ಲ ನಿಮಗೆ ನನ್ನ ವೀಡಿಯೋದಲ್ಲಿ. ಆಮೇಲೆ ಬೆಳಕಾದ್ಮೇಲೂ ನಾನು ಒಂದಷ್ಟು ಆ ಕಡೆ ಈ ಕಡೆ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ದಿವ್ಯಾ, ಯು ಆರ್ ವೆರಿ ಬ್ರೈಟ್ because of the light. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾನು ಕಾಣಿಸ್ಲ ಕರೆಕ್ಟಾಗಿ. ಸೊ ನಾವು ಬಂದಿದ್ದೀವಿ ನಂದಿ ಬೆಟ್ಟಕ್ಕೆ. ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ರೇಸ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿದೆ, ಸಿಕ್ಕಾಪಟ್ಟೆ. ಸೊ ನೋಡೋಣ ಹೆಂಗೆ ಕಾಣುತ್ತೆ ಫಾಗ್ ಸನ್ರೈಸ್ ಎಲ್ಲ ಅಂತ. ಬನ್ನಿ, ಬಂದು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ನಾನು ಅಂದ್ಕೊಂಡೆ ಸನ್ರೈಸ್ ಆಗೋಗಿತ್ತು ಅಂತ, ಬಟ್ ಇಲ್ಲ, ಅದಾಗಿರಲಿಲ್ಲ. ನಾವು ಹೋಗೋಷ್ಟೇ ತುಂಬ ಜನ ಬಂದಿದ್ದರು ಆ್ಯಂಡ್ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ. ನಾವು ಹೋಗಿ ಒಂದು 5-10 ಮಿನಿಟ್ಸ್ಗೆಲ್ಲ ಸನ್ರೈಸ್ ಸ್ಟಾರ್ಟ್ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಸನ್ರೈಸ್ ನೋಡಿದ್ದು. ನಾನು ಸನ್ಸೆಟ್ ನೋಡಿದ್ದೀನಿ ತುಂಬ ಕಡೆ, ಸನ್ರೈಸ್ ನೋಡಿರಲಿಲ್ಲ. ಆ್ಯಂಡ್ ಹಿಂದಿನ ದಿವಸ ನಾವು ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ನಮಗೆ ಮತ್ತೆ ಒಂದು ಚೂರಾದರೂ ಅಲ್ಲಿ ಇಲ್ಲಿ ಬೆಟ್ಟ ಹತ್ತಬೇಕು, ಆಮೇಲೆ ಸ್ಟೆಪ್ಸ್ ಹತ್ತಬೇಕು ಅಂದರೆ ಸಾಕಾಗೋಗಿತ್ತು. ಬಟ್ ಆದರೂ ನೋಡಬೇಕಲ್ಲ ಸನ್ರೈಸು, ಅದಕ್ಕೆ ಸರಿ ಅಂತ ಇಲ್ಲಿ ಒಂದು ಚಿಕ್ಕದಾಗಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಹತ್ಬಿಟ್ಟು ನಾವು ವ್ಯೂ ಪಾಯಿಂಟಿಗೆ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಕಣ್ಣಿಗೆ ತೊಗೊಂಬಂತು, ಅಷ್ಟು ಚೆನ್ನಾಗಿತ್ತು. ನೀವು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಆಮೇಲೆ ಯಾರಾದರೂ ಬರಬೇಕು ಅಂದರೆ ನಂದಿ ಬೆಟ್ಟಕ್ಕೆ ಬೆಳಗ್ಗೆನೇ ಬನ್ನಿ. ನಾವೊಂದು 5:15ಗೆಲ್ಲ ಬಂದಿದ್ವಿ ಅಲ್ಲ, ಸೊ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ವ್ಯೂ ನೋಡೋ ಟೈಮ್ಗೆ. It is so nice. The clouds. Wow. Heaven, clouds, over clouds. ಸಣ್ಣ ರೇಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅದು ಪೂರಾ ರೇಸ್ ಆಗೋವರೆಗೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಏನು ಮಾಡೋಣ, ನಮ್ಮ ಫೋನ್ಗಳಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಸೂರ್ಯ ಕ್ಯಾಪ್ಚರ್ ಆಗಲ್ಲ. ಆದರೂ ಇಲ್ಲಿ ಪೂರ್ತಿ ಸೂರ್ಯ ಉದಯ ಆಗೋದನ್ನು ನಾನು ಹಾಕಿದ್ದೀನಿ. ಅದಾದಮೇಲೆ ನಾನು ನೋಡಿದೆ ಇಲ್ಲಿ ಒಂದು ಸ್ಪೆಷಲ್ ಪರ್ಸನ್ನ ನೋಡಿ, ಯಾರು ಕೂತಿದ್ದಾರೆ ಇಲ್ಲಿ ಮಧ್ಯದಲ್ಲಿ. ನೆಕ್ಸ್ಟು ಅಲ್ಲೇ ನಾವು ಅಕ್ಕಪಕ್ಕ ಫುಲ್ ಸರೌಂಡಿಂಗ್ ಎಲ್ಲ ಪಾರ್ಕ್ ಥರನೇ ಇದೆ. ಆ ಕಡೆ ಈ ಕಡೆ ಎಲ್ಲ ಹೋಗಿ ಸುತ್ತಾಡಿದ್ವಿ. ಆಮೇಲೆ ನಾವು ಕೇಳಿದ್ವಿ ಅವ್ರಿಗೆ, ಸುಮಾರು ದೇವಸ್ಥಾನ ಇದೆ, ಬಟ್ ಏನಂದರೆ ನಂದಿ ಬೆಟ್ಟ ತುಂಬ ದೊಡ್ಡದಾಗಿರೋ ಕಾರಣಕ್ಕೆ ನಾವು ಎಲ್ಲ ಕಡೆ ನೋಡೋಕ್ಕಾಗಲಿಲ್ಲ. ಆಮೇಲೆ ಬೆಳಗ್ಗೆ ಬೇರೆ ಅಷ್ಟೊಂದು ದೇವಸ್ಥಾನ ತೆಗೆದೂ ಇರಲಿಲ್ಲ. ಆದರೂ ಇರಲಿ, ನಾವು ಹೋಗೋ ದಾರಿಲಿ ಯಾವ ದೇವಸ್ಥಾನ ಸಿಗುತ್ತೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನಮಗೆ ಸಿಕ್ತು ಒಂದು ತುಂಬ ಚಂದವಾಗಿ ಪೀಸ್ಫುಲ್ ಆಗಿರೋ ಜಾಗ ಸಿಕ್ತು. ನಾ ಫಸ್ಟ್ ಹೋಗಿದ್ದ ದೇವಸ್ಥಾನನೇ ಯೋಗಿ ನಂದೀಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಇನ್ಯಾರೂ ಅಲ್ಲ, ಈಶ್ವರ ಮತ್ತು ಬಸವ ಇದ್ದರು ಒಳಗಡೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಆಮೇಲೆ ಅಲ್ಲಿ ಸ್ಟೋನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಆ್ಯಂಡ್ ಪೂಜಾರಿ ಅಂತೂ ಫುಲ್ ಫ್ರೆಂಡ್ಲಿಯಾಗಿ ಮಾತಾಡ್ಸ್ಕೊಂಡಿದ್ರು. ನಮ್ಮನ್ನೆಲ್ಲ ಎಲ್ಲಿಂದ ಬಂದಿದ್ದೀರಾ, ನಾನು ಹಿಂಗಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಮಾತಾಡಿದ್ರು. ತುಂಬ ಖುಷಿ ಆಯಿತು. ಅಲ್ಲೇ ಒಳಗಡೆನೇ ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನೂ ಇದ್ದರು. ಜೊತೆಗೆ ಹುತ್ತದ್ದು ಹಾವಿನ ಕಲ್ಲು ಎಲ್ಲ ಇತ್ತು. ಅಲ್ಲೇ ಒಳಗಡೆ ಒಂದು ಸುಂದರವಾದ ಕಲ್ಯಾಣಿ ಇತ್ತು, ತುಂಬ ತಂಪಾಗಿತ್ತು. ಕ್ಲೀನ್ ನಂದಿ, ಗ್ರೀನ್ ನಂದಿ. ಅಂದರೆ ನಂದಿ ಬೆಟ್ಟನ ಕ್ಲೀನಾಗಿ ಇಟ್ಕೊಂಡ್ರೆ ನಂದಿಗೂ ಖುಷಿ ಆಗುತ್ತೆ ಅಂತ. ಹಂಗಂತ ಪ್ರಪಂಚನೂ ಕ್ಲೀನಾಗಿ ಇಟ್ಕೋಬೇಕು. ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಇದಲ್ಲ, ದಿಸ್ ಇಸ್ ನಾಟ್ ಕ್ಲೀನ್.
ಯು ಶುಡ್ ನಾಟ್ ಡೂ ದಿಸ್. ಇದು ನೆಹರು ನಿಲಯ ಅಂತೆ, ನಂದಿ ಹಿಲ್ಸ್ ಮೇಲ್ಗಡೆನೇ ಇರೋದು. ಬಟ್ ನನಗೆ ಇದು ಹೆಂಗೆ ಕಾಣಿಸ್ತಿದೆ ಅಂದರೆ ಆ ದುರ್ಗಾ ಶಕ್ತಿ ಪಿಕ್ಚರಲ್ಲಿ ಮನೆ ಇದೆಯಲ್ಲ ಹಂಗೆ ಅನ್ನಿಸ್ತಾ ಇದೆ. ಬಟ್ ಆ ಕಡೆ ಈ ಕಡೆ ಎಲ್ಲ ತುಂಬ ಗಿಡ ಬೆಳೆದಿದೆ, ಗೊತ್ತಿಲ್ಲ. ಆಮೇಲೆ ಅಲ್ಲಿ ನಮಗೆ ಟಿಪ್ಪು ಸುಲ್ತಾನ್ ಫೋರ್ಟ್ ಥರ ಯಾವುದೋ ಸಿಕ್ತು. ಸರಿ ಇರಲಿ ಅಂತ ಮುಂದೆ ಹೋದ್ವಿ. ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲೂ 2 ದೇವಸ್ಥಾನ ಇದೆ. ಆದರೆ ಏನು ಮಾಡೋದು, ದೇವಸ್ಥಾನ ತೆಗೆದಿರಲಿಲ್ಲ. ಆದರೂ ಟ್ರೆಕ್ಕಿಂಗ್ ಥರ ನಮಗೆ ಗೊತ್ತಿರಲಿಲ್ಲ ಅಲ್ವಾ, ದೇವಸ್ಥಾನ ತೆಗೆದಿರತ್ತೋ ಏನೋ ಅಂತ ಹೋಪ್ಸಲ್ಲಿ ಅಷ್ಟು ಮೆಟ್ಲುಗಳನ್ನು ಇಳಿದು ಇಷ್ಟೊತ್ತಾದರೂ ದೇವಸ್ಥಾನ ತೆಗೆದಿಲ್ವಲ್ಲ ಅಂತ ಹಂಗೆ ಸ್ವಲ್ಪ ಅಲ್ಲೇನಂತಾರೆ ಕಿಂಡಿ ಅಂತಾರಲ್ಲ ದೇವಸ್ಥಾನದ ಬಾಗಿಲಲ್ಲಿ ನೋಡಿದ್ವಿ. ಎಲ್ಲೂ ಯಾವ ದೇವರು ಕಾಣಿಸ್ಲಿಲ್ಲ. ಗವಿ ವೀರಭದ್ರಸ್ವಾಮಿ ದೇವರಂತೆ. ಸರಿ ಅಟ್ಲೀಸ್ಟ್ ಆಚೆ ಕಡೆ ಟೆಂಪಲ್ದು ಫೋಟೋಸ್ ಅದು ತೊಗೊಂಡು ವೀಡಿಯೋಸ್ ತೊಗೊಂಡು ಬಂದ್ವಿ. ಆ್ಯಂಡ್ ಗವಿ ವೀರಭದ್ರಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ಅಲ್ಲಿ ಬರೆದು ಹಾಕಿದ್ದಾರೆ. ಅದನ್ನು ನಾನು ಹಾಕ್ತೀನಿ, ಇಷ್ಟ ಇದ್ದವರು ಪಾಸ್ ಮಾಡಿಕೊಂಡು ಓದ್ಕೊಬೋದು. ನಾನಂತೂ ಫುಲ್ ಡೀಟೇಲಾಗಿ ಓದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ನಾವು ಒಳಗೆ ಹೋಗುವಾಗ ಬೆಳಗಿನ ಜಾವ ನಾನು ತೆಗೆದಿದ್ದೆ ಇದನ್ನು. ಅದು ಯಾರೂ ಕಾಣಿಸಿರಲ್ಲ ಅಂತ ಎಕ್ಸಿಟ್ ಆಗುವಾಗ ತೆಗೆದಿದ್ದೀನಿ. ಅದಾದಮೇಲೆ ಏನು ಮಾಡಿದ್ವಿ, ಒಂದಷ್ಟು ಪ್ಲೇಸಸ್ ನಂದಿ ಬೆಟ್ಟದಲ್ಲೇ ಒಳಗಡೆ ನೋಡಿಕೊಂಡು ಆಮೇಲೆ ನಾವು ಹೋದ್ವಿ ಹೋಟೆಲ್ಗೆ. ಪೂರಿ ದೋಸೆ ಅಂತ ವೆರೈಟೀಸಲ್ಲಿ ತಿಂದ್ಬಿಟ್ಟು ಆಮೇಲೆ ನಮ್ಮ ಮನೆ ಕಡೆ ಹೋದ್ವಿ. ನಮ್ಮ ಮಲ್ಲೇಶ್ವರಮಲ್ಲಿ ಪ್ರಸಿದ್ಧಿಯಾಗಿರೋ 4 ದೇವಸ್ಥಾನ ತೋರ್ಸೋಣ ಅಂತ ಕರ್ಕೊಂಡು ಹೋದೆ. ವೆರಿ ಬ್ಯಾಡ್ ಲಕ್. ಏನು ಮಾಡೋದು, ಧನುರ್ಮಾಸ ಆಗಿದ್ದರಿಂದ ಯಾವ ದೇವಸ್ಥಾನನೂ ತೆಗೆದಿರಲಿಲ್ಲ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಂದೇ ತೆಗೆದಿದ್ದು. ಸರಿ ಓಕೆ, ಅದನ್ನಾದರೂ ತೋರ್ಸೋಣ ಅಂತ ನಾನು ದಿವ್ಯನ್ ಕರ್ಕೊಂಡು ಆ ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ಸೋಮವಾರ ಆಗಿದ್ದರಿಂದ ಮೋಸ್ಟ್ಲಿ ದೇವಸ್ಥಾನ ಕ್ಲೋಸ್ ಮಾಡದೆ ತೆಗೆದೇ ಇದ್ರು ಅನಿಸುತ್ತೆ. ಸೊ ಅಲ್ಲಿ ಈ ಥರ ಹಾವಿಗೆಲ್ಲ ಹಾಲಾಕಿ ಪೂಜೆ ಮಾಡಿದ್ರು. ಆ್ಯಂಡ್ ಒಳಗಡೆ ದೇವ್ರಿಗೆ ಅಲಂಕಾರ ಮಾಡುವ ವಸ್ತುಗಳು ಅಥವಾ ಜಾತ್ರೆ ಟೈಮಲ್ಲಿ ಉಪಯೋಗಿಸೋ ಅಂಥದ್ದು ಅದನ್ನೆಲ್ಲ ಇಕ್ಕಿದ್ರು. ಸೊ ಅದನ್ನೆಲ್ಲ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ರಾವಣ ಆಗಿರ್ಬೋದು, ಮತ್ತು ಗರುಡ, ಇಲಿ, ಆ ಥರ ಸುಮಾರು ಗೊಂಬೆಗಳಿದ್ವು. ಸೊ ಎಲ್ಲ ನೋಡಿಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರದ್ದು ದರ್ಶನ ಮಾಡಿಕೊಂಡು ನಾವು ನಮ್ಮ ಮನೆಗೆ ಹೋಗಿ ಆಮೇಲೆ ದಿವ್ಯನ್ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಬಿಕಾಸ್ ಅದೇ ನಾನು ಇನ್ನೊಂದು ಫ್ರೆಂಡ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು. ಸೊ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು, ಅವ್ರ ಮನೆಗೆ ಹೋದ್ವಿ. ಅವ್ರ ವೈಫ್ ಅಂತೂ ತುಂಬ ಕೈಂಡಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಗೊತ್ತಾ. ಫಸ್ಟ್ ಟೈಮ್ ಭೇಟಿ ಅನ್ನಿಸ್ಲೇ ಇಲ್ಲ ನಮಗೆ. ಅವ್ರ ವೈಫು ಮತ್ತು ಅವ್ರ ಅಮ್ಮ ಇಬ್ಬರು ಅಡುಗೆ ಮಾಡಿದರು. ತುಂಬ ರುಚಿಯಾಗಿತ್ತು. ಸಂತೃಪ್ತಿಯಾಗಿ ತಿಂದ್ವಿ. ಆಮೇಲೆ ವಿಕಾಸ್ ಇರಲಿಲ್ಲ ಮನೇಲಿ. ಸೊ ಅವ್ರು ಎಲ್ಲಿದ್ದಾರೆ ಅಂತ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ತುಂಬ ಗಲಾಟೆ ಇದ್ದಿದ್ದ ಕಾರಣಕ್ಕೆ ನನ್ನ ವಾಯ್ಸ್ ಕಿಚಿ ಅಂತಿತ್ತು. ಇರಿಟೇಟ್ ಆಗುತ್ತೆ ನನಗೆ ಅಂದ್ಬಿಟ್ಟು ನಾನು ಆ ವಾಯ್ಸ್ನ ತೆಗೆದು ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವರೇ ವಿಕಾಸ್. ಇವ್ರ ಫ್ರೀ ಟೈಮಲ್ಲಿ ಶಿವಶಕ್ತಿ CNC ವುಡ್ ಕಾರ್ವಿಂಗ್ ಅಂತ ಇವ್ರ ಶಾಪ್ ಹೆಸರು. ಇಲ್ಲಿ ಅವ್ರು ವುಡ್ ಕಾರ್ವಿಂಗ್ ಮಾಡ್ತಾರೆ. ಅದು ಅಂದ್ರಲ್ಲಿ ಮೇನ್ ರೋಡ್ ವಿದ್ಯಮಾನ್ಯ ನಗರಲ್ಲಿದೆ. ಯಾರಿಗಾದ್ರೂ ಬೇಕಿದ್ದರೆ ನೀವು ವುಡ್ ಕಾರ್ವಿಂಗಿಗೆಲ್ಲ ಇವ್ರ ಹತ್ರ ಹೋಗ್ಬೋದು. ಈ ಬಾಕ್ಲು ಮೇಲೆಲ್ಲ ಡಿಸೈನ್ಸ್ ವುಡ್ ಕಾರ್ವಿಂಗ್ಸ್ ಎಲ್ಲ ಮಾಡ್ತಾರೆ. ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದು ಮಾಡ್ಕೊಳ್ತಾರೆ. ಸೊ ಅವ್ರ ವೈಫ್ನ ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಲ್ವಾ, ಇವರೇ ನೋಡಿ ಅವ್ರ ವೈಫು. ತುಂಬಾ ಕೈಂಡ್ ಇದ್ದರು. ಆ್ಯಂಡ್ ನಾಚಿಕೆನೋ ಏನೋ ಗೊತ್ತಿಲ್ಲ. ಸೊ ಪೂರಾ ವೀಡಿಯೋಗೆ ಇಬ್ಬರು
ಅಷ್ಟೊಂದು ರಿಯಾಕ್ಟ್ ಮಾಡಲಿಲ್ಲ ಆ್ಯಂಡ್ ಬ್ಯುಸಿ ಇದ್ದರು ಬೇರೆ ಮಾತಾಡೋಕ್ಕೆ. ಸೊ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅವ್ರು ನಮ್ಮನ್ನು ಬಿಡಲೇ ಇಲ್ಲ ಹೋಗೋಕ್ಕೆ. ಫೈನ್, ನಮ್ಮ ಪ್ಲ್ಯಾನ್ಸ್ ಎಲ್ಲ ಏನೇನೋ ಇತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಾವು ಮಂತ್ರಿ ಮಾಲ್ಗೆ ಶ್ರಾವಣಿನ ಮೀಟ್ ಆಗೋಕ್ಕೆ ಹೋದ್ವಿ. ಶ್ರಾವಣಿ ಯಾರು? ನಮ್ಮ ಟ್ರೆಕ್ಕಿಂಗಲ್ಲಿ ನಮಗಾದ ಫ್ರೆಂಡ್. ಯಾಕೆಂದರೆ ದಿವ್ಯಾ ಹೋಗ್ತಿದ್ಲಲ್ಲ ಮನೆಗೆ, ಸೊ ಅವಳು ಮೀಟ್ ಆಗಿ ಹಾಗೆ ಬಾಯ್ ಹೇಳೋಣ ಅಂತ. Wait, now Divya is going back to Hyderabad, so tell me what is your review? Little loud. Yeah. So, I and Ranjita thoroughly enjoyed the trip. It was a great vacation in Bengaluru. I mean, I felt that the food, I mean, Hyderabad food is more good than Bengaluru food. But the people here are so kind and generous. Ranjita, her mom, and Vikas, her wife, and Vikas' mom. I mean, these are my colleagues, friends, and family. And I've met beautiful people like Shravani, Rishabh, Rahul. So it was great meeting all of them, and the trip was a highly hit, and I've thoroughly enjoyed. And thank you so much, Ranjita, for being so good to me. Thank you. Thank you. And please do follow, share, subscribe to Let's Jeeva Sona. Let's Jeeva Sona. Yes. Okay. Waiting for the bus. Yes, we are waiting for the bus. Bye bye. I think you. Yeah, bye. Bye bye. ದಿವ್ಯಾಂಗ್ ಮನೆ ಕಡೆಗೆ ಬಸ್ ಹತ್ತಿಸ್ಬಿಟ್ಟು ನಾನು ವಾಪಸ್ ಬಂದೆ. ಸೊ ಓವರಾಲ್ ಸೂಪರ್ ಎಕ್ಸ್ಪೀರಿಯನ್ಸ್. ದಿವ್ಯಾ ಫಸ್ಟ್ ಟೈಮ್ ನನ್ನನ್ನು ಭೇಟಿಯಾಗಿದ್ದು, ಬಟ್ ನನಗೆ ಅದು ಫಸ್ಟ್ ಟೈಮ್ ಅಂತ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು ಇವ್ರಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ದಿವ್ಯಾ ಹೇಳಿದ್ದಾರೆ ಮತ್ತು ನೆಕ್ಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ ಅಂತ. ಅವಾಗ ಇನ್ನೂ ಜಾಸ್ತಿ ಮಜಾ ಮಾಡೋಣ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ದಿವ್ಯಾ. ಜೊತೆಗೆ ನನ್ನ ವ್ಲಾಗ್ಸ್ ನೋಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.